ನಿಧಾನ. ಅಮಲ್ ಬೇಬಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಹೇಳ್ತೀನಿ ಬಾ ಸತ್ಯ, ನಿಧಾನ ಮೆಟ್ಲಿದೆ. ನಿಧಾನ ನಿಧಾನ. ನೀನು ನೀವು ಬನ್ನಿ ಹೇಳ್ತೀನಿ. ಬನ್ನಿ ನಿಧಾನಕ್ಕೆ ಬನ್ನಿ. ಒಂದ್ ನಿಮಿಷ ಇರು ಸತ್ಯ. ಅಮಲ್ ಬೇಬಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಗೊತ್ತಾಗತ್ತು, ನಿಮಿಷ ಇರು. ಅಮಲ್ ಬೇಬಿ ಎಲ್ಲಿಗೆ ಬಂದಿದ್ದೀವಿ? ಒಂದ್ ನಿಮಿಷ ಇರು ಸತ್ಯ. ಟ್ಯಾನ್ ಟ್ಯಾನ್. ಡಾರ್ಲಿಂಗು, ಯಾಕೆ ಇವರೆಲ್ಲ ಹೀಗಾಡ್ತಿದ್ದಾರೆ? ಮೋಸ್ಟ್ಲಿ ಈ ವರ್ಷ ಬೇಡ, ಮುಂದಿನ ವರ್ಷ ಎಕ್ಸಾಮ್ ಬರೀ ಸತ್ಯ ಅಂತ ಹೇಳಕ್ಕಿರ್ಬೇಕು. ಅಷ್ಟರಲ್ಲಿ ನೀನು ಮತ್ತೆ ಕಲ್ಲೆತ್ತಿ ಕೈಯೋ ಕಾಲು ಮುರಿದು ಬಿಡು. ಇದು ಅವ್ರಿಗೆ ಗೊತ್ತಿಲ್ಲ. ಏ ಹುಡುಗಿ, ತಗೋ ಇದನ್ನ. ನಿನ್ನ ಹಾಲ್ ಟಿಕೆಟ್. ಎಕ್ಸಾಮ್ ಬರೆಯೋಕ್ಕೆ. ಅಲ್ಲ ಅತ್ತೆ, ಈ ಹಾಲ್ ಟಿಕೆಟ್ ಯಾಕೆ? ಎಕ್ಸಾಮ್ ಬರೆಯೋದಕ್ಕಾಗಲ್ಲ ಅಂತ ಗೊತ್ತಿದ್ರು ಯಾಕೆಲ್ಲರೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀರಾ? ನೀನು ಎಕ್ಸಾಮ್ ಬರಿತಾ ಇದೆಯಾ ಹುಡುಗಿ? ಅದಕ್ಕೆ ಬೇಕಾಗಿರೋ ಎಲ್ಲ ವ್ಯವಸ್ಥೆನೂ ಆಗಿದೆ. ಯಾಕೆ ಹುಡುಗಿ, ನಿನ್ನ ಅತ್ತೆ ಮಾತಿನ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ಹಾಗಲ್ಲ ಅತ್ತೆ, ಅದು ನನ್ನ ಕೈ ಹೀಗಾಗಿದೆಯಲ್ಲ. ಸತ್ಯ, ನೀನೇನು ಯೋಚನೆ ಮಾಡಬೇಡಮ್ಮ. ನಿನ್ನ ಗಂಡ ಇದ್ದಾನೆ, ನೀನು ಹೇಳ್ತಾ ಹೋಗು, ಅವನು ಬರಿತಾ ಹೋಗ್ತಾನೆ. ನಿನಗೆ ನಿನ್ನ ಗಂಡನೇ ಕೈ. ಥ್ಯಾಂಕ್ ಯು ಅಮಲ್ ಬೇಬಿ. ಹೊತ್ತಾಯ್ತು, ಹೊರಡಿ ಇನ್ನ ಎಕ್ಸಾಮ್ಗೆ. ಅತ್ತೆ ರಾಯ್ರೆ ಆಶೀರ್ವಾದ ಮಾಡಿ. ಒಳ್ಳೇದಾಗಲಿ ಅತ್ತೆ ಆಶೀರ್ವಾದ ಮಾಡಿ. ಏ ಅಣ್ಣ, ಹುಷಾರ್ ಕಣೋ. ಅದಕ್ಕೆ ಏನು ಹೇಳ್ತಾರೋ ಅಷ್ಟೇ ಬರಿ, ಮತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಎಲ್ಲ ಮಾಡ್ಬಿಡ, ಗೊತ್ತಾಯ್ತಾ? ನೀನ್ ಫಸ್ಟ್ ಪಾಸ್ ಆಗೆ. ಅಣ್ಣ ಅತ್ತೆ ಬಾಲ ತಗೊಳ್ಳಿ ಕಾಫಿ. ತಿಂಡಿನ ರೆಡಿ ಇದೆ. ಸರಿ ಅತ್ತೆ. ಅತ್ತೆ, ಹಾಗೆ ದಿವ್ಯನ್ಗೊಂದು ಗ್ಲಾಸ್ ಕಾಫಿ ಕೊಡ್ತೀರಾ? ಸರಿನಪ್ಪ. ರಾತ್ರಿ ಎಷ್ಟೊತ್ತಿಗೆ ಬಂದ್ಲಾಳು? ದಿವ್ಯಾ, ಕುಡ್ಕೊಂಬಂದಿದ್ಯಾ? ಏನೀಗ? ಯಾಕೆ ದಿವ್ಯಾ ಹೀಗೆ ಮಾತಾಡ್ತಿದ್ಯಾ? ಹುಚ್ಚಿರಿತಿದೆ. ನೀನು ಮಾಡ್ತಿರೋದು ಸರಿ ಇಲ್ಲ ದಿವ್ಯಾ.
ಅದನ್ನ ಪ್ರಶ್ನೆ ಮಾಡಕ್ ನೀರು ಯಾರೋ? ಬಾಲಾ, ನಿನ್ನೆ ಕೇಳ್ತಾ ಇರೋದು, ರಾತ್ರಿ ಅವಳು ಬಂದಾಗ ತುಂಬ ತಡ ಆಗಿತ್ತಾ? ಇಲ್ಲ ಅಜ್ಜಿ, ನೀವು ಮಲಗಿ ಸ್ವಲ್ಪ ಹೊತ್ತಿಗೆ ಬಂದ್ಬಿಟ್ಲು. ಮೋಸ್ಟ್ಲಿ 12:30 ಅನ್ಸುತ್ತೆ. 12:30 ಅದು ತಡ ಅಲ್ಲ ನಿನಗೆ. ಯಾಕಂತೆ ಲೇಟು? ಏನಂತ ಗನಂದಾರಿ ಕೆಲಸ ಇತ್ತಂತೆ? ಗೊತ್ತಿಲ್ಲ ಅಜ್ಜಿ, ನಾನೇನು ಕೇಳಲಿಲ್ಲ. ತುಂಬ ಸುಸ್ತಾಗಿದ್ಲು, ಇನ್ನೇನು ಕೇಳೋದು, ನಾಳೆ ಕೇಳೋಣ ಅಂತ ಸುಮ್ಮನೆ ಆಗ್ಬಿಟ್ಟೆ. ಅಳಿಂದ್ರೆ ನೀವು ಅವಾಗಲೇ ಕೇಳ್ಬಿಡ್ಬೇಕಾಗಿತ್ತು. ಇಲ್ಲ ಅಂದರೆ ಅವಳಿಗೆ ಇದೇ ಅಭ್ಯಾಸ ಆಗೋಗ್ಬಿಟ್ರೆ ದಿನ ರಾತ್ರಿ ಅವಳನ್ನ ಕಾವಲು ಕಾಯ್ಕೊಂಡು ಕೂತ್ಕೊಳ್ತೀರಾ? ಇಲ್ಲ ಅತ್ತೆ, ನಾನು ಮಾತಾಡ್ತೀನಿ ನೋಡ. ತಕ್ಷಣಕ್ಕೇನು ಕೇಳಕ್ಕೆ ಹೋಗಬೇಡಿ, ಯಾಕೋ ಒಂಥರ ಇದ್ದಾಳೆ. ಅವಳು ಮೂಡ್ ಸರಿ ಹೋಗಲಿ, ನಿಧಾನವಾಗಿ ವಿಚಾರಿಸಿದ್ರೆ ಆಯಿತು. ಏನೋಪ್ಪ, ನಿಮ್ಮ ಗಂಡ ಹೆಂಡ್ತಿರ ವಿಚಾರ ನಮಗೊಂದು ಅರ್ಥ ಆಗಲ್ಲ. ಅಲ್ಲ, ತಡವಾಗಿ ಬರೋದು ಅದೇನು ಚಂದ? ನಮ್ಮನೆ ಹೆಣ್ಮಕ್ಳು ರಾತ್ರಿ ಹೊತ್ತು ಹೊರಗಡೆ ಇದ್ದರೆ ನಮಗೆ ಸರಿ ಬರಲ್ಲಪ್ಪ. ಅದೇನೋ ಸರಿ ಅಜ್ಜಿ, ಎಲ್ಲ ಮಾತಾಡ್ತೀನಿ ಅನ್ನಲ್ಲ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಅತ್ತೆ, ಕಾಫಿ. ನೋಡಿದ್ರೆ ಅತ್ತೆ ಅಳಿಯಂದ್ರನ್ನ ದಿವ್ಯಾ ಏನೇ ಮಾಡಿದ್ರು ವಹಿಸ್ಕೊಂಡು ಬರ್ತಾರೆ, ಅಷ್ಟು ಪ್ರೀತಿಸ್ತಾರೆ ಹೆಂಡ್ತಿನ. ಆದರೆ ಆ ದಿವ್ಯಂಗೆ ಯೋಗ್ಯತೆ ಇಲ್ಲ ಬಿಡಿ. ಈ ಪ್ರೀತಿಗಾದರೂ ಅವಳು ಬದಲಾಗಬೇಕು ಕಣ್. ಇಷ್ಟು ಪ್ರೀತಿ ಮಾಡೋ ಹುಡುಗ ಬೇರೆ ಯಾರೇ ಸಿಗ್ತಾ ಇದ್ರು ಅವಳಿಗೆ? ಏಯ್, ಏಯ್, ಏನೋ ಅದು? ಕೊಡು ನನಗೆ. ಆಟ ಆಡಬೇಡ, ಕೊಡು ಒಂದೇ. ಈಗ ಕೊಡು ಒಂದೇ ನಿಂಗೆ. ಏನೋ ಕೊಡು ಅದನ್ನ. ಓಡೋಗೋ ಪ್ಲಾನ್ ಮಾಡ್ತಿದ್ಯಾ? ನನ್ನನ್ನ ಸಿಕ್ಕಾಕ್ಸಿ ನೀನ್ ಆರಾಮಾಗಿರ್ಬೇಕು ಅಂತ ಅನ್ಕೊಂಡಿದ್ಯಾ? ಕೊಡು. ನೋಡು, ಈ ವಿಷಯನ ನೀನು ಯಾರಿಗೂ ಹೇಳೋ ಹಾಗಿಲ್ಲ. ಮತ್ತೊಮ್ಮೆ ಈ ಥರ ಡ್ರಾಯಿಂಗ್ ಎಲ್ಲ ಮಾಡೋ ಹಾಗಿಲ್ಲ. ಮಾಡಿದ್ರೆ ನಿನಗೂ ನಿಮ್ಮಮ್ಮಂಗೂ ಒಂದು ಗತಿ ಕಾಣಿಸ್ದೆ ಬಿಡೋಳಲ್ಲ ನಾನು. ಗಾಟ್ ಇಟ್? ಯಾವ ಪೀಡೆ ನನಗೆ ಗಂಟು ಬಿತ್ತೋ. ಎನಿವೆ, ಇವನು ಮನೆಯಲ್ಲಿ ಬಾಯಿ ಬಿಡದಿರೋ ಥರ ನೋಡ್ಕೋಬೇಕು. ಇವನು ಬಾಯಿ ಬಿಟ್ಟರೆ ನನ್ನ ಕತೆ ಮುಗೀತು ಅಂತಲೇ ಅರ್ಥ. ದಿವ್ಯಾ, ನಾನು ನಿನ್ನ ಹತ್ರ ಮಾತಾಡಬೇಕು. ನನಗೆ ನಿನ್ನ ಹತ್ರ ಮಾತಾಡೋಕ್ಕೇನೂ ಇಲ್ಲ.
ಆದರೆ ನಾನು ನೀನು ಗಂಡ ಹೆಂಡತಿ ಅನ್ನೋದನ್ನ ಮರಿಬೇಡ. ಏಯ್ ತಲೆ ತಿನ್ಬೇಡ, ಹೋಗೋ. ನಿನ್ನೆ ರಾತ್ರಿ ಯಾಕೆ ಲೇಟು? ಅದು ಕಂಠ ಪೂರ್ತಿ ಕುಡ್ಕೊಂಡ್ ಬಂದಿದ್ಯಲ್ಲ, ಯಾರ ಜೊತೆ ಎಲ್ಲಿ ಹೋಗಿದ್ದೆ ಹೇಳು. ಅದನ್ನ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ಆ ಅವಕಾಶನ ಬಳಸ್ಕೊಂಡು ನಿನಗೇನ್ ಬೇಕೋ ಅದನ್ನ ಸಾಧಿಸ್ಕೊಂಡಿಯಲ್ಲ. ಛೀ, ನೀನು ಒಬ್ಬ ಮನುಷ್ಯನ. ಅಸಹ್ಯವಾಗಿ ಮಾತಾಡಬೇಡ ದಿವ್ಯಾ. ಏನಾಯ್ತು ಯಾಕಾಯ್ತು ಅಂತ ಹೇಳಿದ್ದೀನಿ. ಇದಕ್ಕಿಂತ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಅಂಡ್ ನಿನ್ನೆ ನೀನು ಬಂದಿದ್ದ ಸ್ಥಿತಿ ನೆನಪಿದ್ಯಾ ನಿನಗೆ? ಒಂದು ವೇಳೆ ಅಜ್ಜಿನೋ ಅತ್ತೆನೋ ನೀನಾಗ ನೋಡಿದಿದ್ರೆ ಏನಾಗ್ತಿತ್ತು ಗೊತ್ತಾ? ನೋಡಿದ್ರೆ ನೋಡ್ತಾರೆ, ಅದಕ್ಕೇನ್ ಮಾಡಕ್ಕಾಗತ್ತೆ, ಅದು ಅವ್ರ ಕರ್ಮ. ದಿವ್ಯಾ, ಏಯ್ ವಾಯ್ಸ್ ರೇಸ್ ಮಾಡಬೇಡ. ವಾಯ್ಸು ನಿನ್ನ ವಾಯ್ಸ್ ಕೆಳಗಿರ್ಬೇಕು. ನಾನು ನಿನ್ನ ಗಂಡ ಅನ್ನೋದು ನೆನಪಲ್ಲಿರ್ಬೇಕು. ಏಯ್ ನೆನ್ಪಿಟ್ಕೊಳಕ್ ನೀನೇನ್ ಕುಬೇರನ್ ಮಗನಾ? ಕುಬೇರನೋ ಫಕೀರನೋ, ನಾನು ನಿನ್ನ ಗಂಡ ಅಷ್ಟೇ. ನೋಡು, ಇನ್ನು ಮುಂದೆ ರಾತ್ರಿ ಲೇಟಾಗಿ ಬರೋದು, ಕುಡ್ಕೊಂಡು ಬರೋದು ಎಲ್ಲ ಬಂದ್. ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನನ್ನ ಲೈಫು ನನ್ನ ಇಷ್ಟ. ರಿಸ್ಟ್ರಿಕ್ಟ್ ಮಾಡೋಕ್ ನೀನ್ ಯಾವನೋ? ಮರ್ಯಾದೆಯಿಂದ ಬದುಕಬೇಕು. ಆಗಲ್ಲ 3 ಬಿಟ್ಟು ಬದುಕ್ತೀನಿ ಅಂತ ನಿಂತ್ರೆ ನಿನಗೆ ಹೇಗೆ ಮೂಗ್ದಾರ ಹಾಕಬೇಕೋ ನನಗೆ ಚೆನ್ನಾಗಿ ಗೊತ್ತು. ಏನ್ ಹೆದರ್ಸ್ತಾ ಇದ್ಯಾ? ನಿನ್ ಗೊಡ್ಡು ಬೆದರಿಕೆಗೆಲ್ಲ ಹೆದರೋಳಲ್ಲ ಈ ದಿವ್ಯಾ. ಹೆದರು ಬೇಡ, ಬೇಕಾದ್ ಮಾಡ್ಕೋ. ನಾನು ಅದಕ್ಕೆ ಬೇಕಾಗಿರೋ ಪರಿಹಾರ ಎಲ್ಲ ಮಾಡ್ತೀನಿ. ಏನು? ನೋಡೋ ದಿವ್ಯಾ, ಇನ್ಮೇಲೆ ನಿನ್ನ ಈ ಅಹಂಕಾರ ದರ್ಪ ಎಲ್ಲ ನನ್ನ ಹತ್ರ ನಡೆಯಲ್ಲ. ಅಜ್ಜಿ ಅತ್ತೆ ಎಷ್ಟೋ ವರ್ಷಗಳಿಂದ ಈ ಏರಿಯಾಲಿದ್ದಾರೆ. ಸ್ವಾಭಿಮಾನ ಮರ್ಯಾದೆಯಿಂದ ಬದುಕ್ತಾ ಇದ್ದಾರೆ. ನಿನ್ನಿಂದಾಗಿ ಅವ್ರ ಘನತೆಗೆ ಧಕ್ಕೆ ಬಂದ್ರೆ ನಾನೇ ನಿನಗೆ ಪಾಠ ಕಲಿಸ್ಬೇಕಾಗತ್ತೆ. ಇನ್ನೊಂದು ಸರಿ ಇದೇನಾದರೂ ರಿಪೀಟ್ ಆಯ್ತೋ ನೀನು ಈ ಬಾಲಿನ ಇನ್ನೊಂದು ಮುಖ ನೋಡ್ಬೇಕಾಗತ್ತೆ. ಹುಷಾರ್. ಈ ಬಾಲ ಇತ್ತೀಚೆಗೆ ಜಾಸ್ತಿ ಆಡ್ತಿದ್ದಾನೆ. ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಬೋಂಡ ಅಂಗಡಿ ಇಟ್ಟ ಮೇಲೆ ಅವ್ನು ನಾಲ್ಗೆಗೆ ಮಿತಿನೇ ಇಲ್ಲ. ಹೆಂಗೆ ಬೇಕೋ ಹಂಗೆ ಮಾತಾಡ್ತಾನೆ. ನೋಡೋಣ ಅದು ಎಷ್ಟು ದಿನ ಹೀಗೆ ಹಾರಾಡ್ತಾನೆ ಅಂತ. ಒಂದ್ಸಲ ನನ್ನ ಕೈಗೆ ದುಡ್ಡು ಓಡಾಡಕ್ಕೆ ಶುರು ಮಾಡಲಿ, ಆಗ ನಾನು ಯಾರು ಅಂತ ತೋರಿಸ್ತೀನಿ. ಅವನ ಯೋಗ್ಯತೆ ಏನು ಅಂತ ಅವನಿಗೆ ಅರ್ಥ ಮಾಡಿಸ್ತೀನಿ. ನನ್ನ ಹತ್ರ ಮಾತಾಡೋದಿರಲಿ, ಉಸಿರಾಡೋಕ್ಕೂ ಯೋಚನೆ ಮಾಡಬೇಕು. ಹಾಗೆ ಮಾಡ್ತೀನಿ. ಬಾಲ, ನನ್ನನ್ನು ವಿರುದ್ಧ ಮಾಡಿಕೊಂಡು ದೊಡ್ಡ ತಪ್ಪು ಮಾಡಿದೆ. ಆದಷ್ಟು ಬೇಗ ನಿಂಗೆ ರಿಯಲೈಸ್ ಮಾಡ್ತೀನಿ. ಇವನೊಬ್ಬ ನನ್ನ ಜೊತೆಗಿದ್ರೆ ಸಾಕು. ಆ ಬಾಲಂಗೋಚಿನ ಕಟ್ ಮಾಡಿ ಬಿಸಾಕ್ತೀನಿ. ಸದ್ಯಕ್ಕೆ ನನಗಿರೋ ಹೋಪ್ ಅಂದರೆ ಇವನೊಬ್ಬನೇ. ಈ ದಿವ್ಯಾ ಯಾರ ಜೊತೆಗೆ ಪಾರ್ಟಿಗೆ ಹೋಗಿರ್ಬೋದು? ಕುಡಿಯೋ ಅಷ್ಟು ಕ್ಲೋಸ್ ಅವಳಿಗೆ ಯಾರಿದ್ದಾರೆ? ಅವಳ ಆಫೀಸಲ್ಲಿ ಯಾರ ಜೊತೆ ಆದರೂ ಕ್ಲೋಸ್ ಆಗಿದ್ದಾಳ? ಹಾಗಿದ್ರೆ ನನಗೆ ಯಾಕೆ ಅವಳು ಹೇಳ್ತಾನೆ ಇಲ್ಲ? ಅಲ್ಲ, ಇವಳೇನಾದರೂ ನನಗೆ ಗೊತ್ತಿಲ್ದಂಗೆ ಛೇ 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 ಹಾಗೆಲ್ಲ ಏನಿರಲ್ಲ. ದಿವ್ಯಾ ಸ್ವಾರ್ಥಿನೇ ಇರ್ಬೋದು, ಅವಳಿಗೆ ದುಡ್ಡಿನ ಆಸೆ ಇರ್ಬೋದು, ಆದರೆ
ನನಗೆ ಮೋಸ ಮಾಡೋಷ್ಟು ಕೆಟ್ಟವಳಲ್ಲ. ಹೋ ಯಾಕೋ ಬಾಲ ಇಷ್ಟೊಂದೆಲ್ಲ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದೆಯಾ? ಏನಪ್ಪ ಬಾಲ, ನಿನ್ನ ಬಜ್ಜಿ ನಮ್ಮ ಏರಿಯಾದಲ್ಲೇ ವರ್ಲ್ಡ್ ಫೇಮಸ್ ಆಗಿ ಹೋಗ್ಬಿಟ್ಟಿದೆ. ತರಕಾರಿ ವ್ಯಾಪಾರನೂ ಚೆನ್ನಾಗಿ ಆಗ್ತಾ ಇದೆ. ನಮ್ಮ ಏರಿಯಾದಲ್ಲಿ ನಿಂದೇ ಮಾತು ತಗೋ. ಅತ್ತೆ ಬಾಲ ಏನೋ ಯೋಚನೆಯಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ನಾವು ಏನು ಮಾತಾಡಿದ್ರು ಅವನಿಗೆ ಕೇಳಿಸ್ತಾನೆ ಇಲ್ಲ. ಮತ್ತೇನಾದರೂ ಗಂಡ ಹೆಂಡತಿ ಜಗಳ ಮಾಡ್ಕೊಂಡ್ರೇನೆ? ಅವಳು ಯಾವಾಗ ಚೆನ್ನಾಗಿದ್ಲು ಹೇಳಿ ಅತ್ತೆ. ದಿವ್ಯಾ, ಅಯ್ಯೋ ಅಯ್ಯೋ ಏನು ಅಳಿಂದ್ರೆ ಒಂದು ನಿಮಿಷ ಅತ್ತೆ, ಬಟ್ಟೆ ಅಳಿಂದ್ರೆ ಒಂದು ನಿಮಿಷ. ಯಾವುದೋ ಯೋಚನೆ ಮಾಡ್ತಾ ನೀವು ಕೈ ಕುಯ್ಕೊಂಡ್ಬಿಟ್ಟಿದ್ದೀರಲ್ಲ. ಏನೋ ಯೋಚನೆ ಮಾಡ್ತಾ ಕೆಲಸ ಮಾಡ್ತಿದ್ರೆ ಹೀಗೆ ಆಗೋದು ಅಳಿಂದ್ರೆ. ನಾವಿಬ್ರು ಆಗಿಂದ ಮಾತಾಡ್ತಿದ್ದೀವಿ, ನೀವು ಅದನ್ನು ಕೇಳಿಸ್ಕೊಳ್ದೆ ಯೋಚನೆ ಮಾಡ್ತಾನೆ ಇದ್ದೀರಾ. ಏನಾಯ್ತು ಅಂತ ಹೇಳಿ. ನನ್ನ ಎಷ್ಟೋ ವರ್ಷದ ಕನಸು ನನ್ಸ್ ಮಾಡ್ತಿದ್ಯಲ್ಲ ದೇವ್ರೆ. ಯಾವತ್ತು ನಾನು ಕಾಲೇಜ್ ಮುಖ ನೋಡ್ತೀನಿ, ನಾನು ಓದ್ತೀನಿ, ಪರೀಕ್ಷೆ ಬರಿತೀನಿ ಅಂತೆಲ್ಲ ಅಂದ್ಕೊಂಡೇ ಇರಲಿಲ್ಲ. ಆದರೆ ಈಗ ನನ್ನ ಗಂಡನಿಂದಾಗಿ, ಅವ್ರ ಮನೆಯವರಿಂದಾಗಿ ನಾನು ಅಂದ್ಕೊಂಡಿದ್ದೆಲ್ಲ ನಿಜ ಆಗ್ತಾ ಇದೆ. ನನ್ನ ಕೈ ನೋಡಿದ್ರೆ ಹೀಗಾಗಿದೆ. ಆದರೆ ನನ್ನ ಗಂಡ ತಾನೇ ಎಕ್ಸಾಮ್ ಬರಿತೀನಿ ಅಂತ ನನ್ನನ್ನು ಕರ್ಕೊಂಡು ಬಂದಿದ್ದಾನೆ. ಇದಕ್ಕಿಂತ ಪುಣ್ಯ ಇನ್ನೇನಿರೋದಕ್ಕೆ ಸಾಧ್ಯ? ಹಲೋ ಮೇಡಮ್, ಏನು ಯೋಚನೆ ಮಾಡ್ತಾ ಇದೆಯಾ? ಇನ್ನು ನೀನು ಬರೆಯೋ ಎಕ್ಸಾಮಲ್ಲಿ ರೂಮ್ ಯಾವುದು ಅಂತ ನೋಡಬೇಕು, ಮಂಜಂಗೆ ಪರ್ಮಿಷನ್ ಲೆಟರ್ ಆಗಿದೆಯಲ್ಲ ಅಂತ ನೋಡಬೇಕು. ಬೇಗ ಬೇಗ ನಡಿ, ಹರಿಯಪ್ಪ. ಯಾಕೆ ಸತ್ಯ ಹಾಗೆ ನೋಡ್ತಾ ಇದೆಯಾ? ಅಯ್ಯೋ ಆಲ್ ರೈಟ್, ಕೈಗೆ ನೋಡ್ತಾ ಇದೆಯಾ? ಥ್ಯಾಂಕ್ ಯು ಅಮ್ಮ ಬೇಬಿ. ಥ್ಯಾಂಕ್ಸಾ? ಇವಾಗ ಯಾಕೆ ಮಾತೆಲ್ಲ? ಯಾವ ಗಂಡನೂ ಮಾಡದೇ ಇರೋ ಹೆಲ್ಪನ್ನ ನೀನು ನನಗೆ ಮಾಡ್ತಿದ್ಯಾ ಅಮೂಲ್ ಬೇಬಿ. ನಾನು ಓದ್ತೀನಿ ಅಂದಾಗ ನನ್ನ ಬೆನ್ನೆಲ್ಬಾಗಿ ನಿಂತೆ. ಕೈ ಮುರಿದು ಪರೀಕ್ಷೆ ಬರೆಯೋದಕ್ಕಾಗಲ್ಲ ಅಂತಿರುವಾಗ ನೀನೇ ಮುಂದೆ ಬಂದು ಪರೀಕ್ಷೆ ಬರಿತೀನಿ ಅಂತಿದ್ಯಾ. ಅದಕ್ಕೆ ಥ್ಯಾಂಕ್ಸ್ ಅಮೂಲ್ ಬೇಬಿ. ಅಯ್ಯೋ ಸತ್ಯ, ಇದ್ರಲ್ಲಿ ನಂದೇನು ಹೆಚ್ಚುಗಾರಿಕೆ ಇಲ್ಲ. ಎಲ್ಲ ಗಂಡಂದಿರೋ ಅವ್ರ ಹೆಂಡತಿ ಪರವಾಗಿ ನಿಂತ್ಕೊಳ್ಳೇಬೇಕು. ಹೆಂಡತಿ ಅಂದ್ರೆ ನಮ್ಮ ಜೀವನದ ಅರ್ಧ ಭಾಗ ಸತ್ಯ. ಅರ್ಧನಾರೇಶ್ವರ ಅಂತ ಶಿವನ ಸುಮ್ಮನೆ ಕರೀತಾರ? ಅಲ್ಲ, ಶಿವ ಸತಿ ಜೊತೆ ನಿಲ್ದೆ ಇನ್ಯಾರ ಜೊತೆ ನಿಲ್ಬೇಕು ಹೇಳು? ಮೇಡಮ್,
ಇವಾಗ ಇದಕ್ಕೆಲ್ಲ ಟೈಮ್ ಇಲ್ಲ. ಎಕ್ಸಾಮ್ ಬರ್ದಾದ್ಮೇಲೆ ಬೇಕಾದ್ರೆ ಇಬ್ರು ತಪ್ಕೊಂಡು ಒಟ್ಟಿಗೆ ಕೂತ್ಕೊಂಡು ಗಳಗಳು ಅಂತ ಹತ್ಕೊಳ್ಳೋಣ. ಇವಾಗ ಬೇಗ ಬಾ. ಸರಿ, ಕೈ ಕೊಡು. ಕೈ ಏಟಾಗಿದೆ ಅಲ್ವಾ? ಒಂದು ನಿಮಿಷ. ಏನು ಬೇಕು ಕೇಳು ನೀನು ತಂದು ನಾನು ಕೊಡ್ತೀನಿ ನಿಂಗೆಂದಿಗೂ. ರಾಜ ರಾಣಿ ನಾನು ನೀನು ಯಾರ್ದು ದೃಷ್ಟಿ ತಾಕಲ್ಲ ನಮ್ಗೆಂದಿಗೂ. ಆಣೆ ಮಾಡಿ ಹೇಳುತ್ತೀನಿ ನಿನ್ನ ಬಿಟ್ಟು ಹೋಗಲ್ಲ ಎಂದೆಂದಿಗೂ. ಸಾಯೋವರೆಗೂ ಹಿಂಗೆ ನಾನು ನಿನ್ನ ಜೋಡಿ ಇರ್ತೀನಿ ಎಂದೆಂದಿಗೂ. ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ